ಏನು ಇಷ್ಟೊಂದು ಕನ್ಫ್ಯೂಷನ್ನು? ನನ್ನ ಇಷ್ಟು ವರ್ಷದ ಜೀವನದ ಇತಿಹಾಸದಲ್ಲೇ ಈ ಥರ ಆಗಿರಲಿಲ್ಲ. ಅಲ್ಲ, ಅಳದು ಸುರಿದು ಅಳದು ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ ಲೆಕ್ಕ ಹಾಕಿದ್ರು ಕೂಡ ಆ ಮಿಸ್ ಆದ 9 ರೂಪಾಯಿ ಎಲ್ಲೂ ಹೋಯ್ತು ಅಂತಾನೆ ಸಿಗ್ತಾ ಇಲ್ಲ. ಯಾಕೆ ಹಿಂಗಾಯ್ತು? ಯಾಕಣ್ಣ ತಲೆ ಕೆಡ್ಸ್ಕೊಂಡ್ ಕೂತಿದ್ಯಾ? ಲೆಕ್ಕ ಟ್ಯಾಲಿ ಆಗ್ತಾ ಇಲ್ವಾ? ದೇವರ ಕೊಟ್ಟದಂಗೆ ಯಾವತ್ತು ಹಿಂಗೆ ಆಗಿದ್ದಿರ್ಲಿಲ್ಲಮ್ಮ. ಅಲ್ಲ, 1 ರೂಪಾಯಿ 2 ರೂಪಾಯಿ ಆಗಿದ್ದಿದ್ರೆ ನಾನು ಹೋದ್ರು ಹೋಯ್ತು ಬಿಡಂತ ಬಿಟ್ಬಿಡ್ತಿದ್ದೆ. ಅಲ್ಲ, ಯಾಕೆ ಅಳಿ ಅಂದ್ರೆ 9 ರೂಪಾಯಿ ಮಿಸ್ ಆಗ್ಬಿಟ್ಟಿದೆ. ಅಲ್ಲ, ಬಿಲ್ಗಳೆಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಬರ್ದಿಟ್ಟಿದ್ದೀನಿ. ಆದ್ರೆ ಈ 9 ರೂಪಾಯಿ ಎಲ್ಲಿ ಹೋಯ್ತು ಅನ್ನೋದೇ ಸಿಗ್ತಾ ಇಲ್ಲ ನೋಡ್ರ. ಅಣ್ಣ, ನಿನ್ ದೇಹಕ್ಕೆ ವಯಸ್ಸಾಗ್ತಾ ಇರ್ಬೋದು, ಆದ್ರೆ ನಿನ್ ಮನ್ಸು ಮುದಿ ಆಗ್ಬಿಟ್ಟಿದೆ. ನೀನು ಕೂಡೋ ಕಡೆಯ ಲೆಕ್ಕನೂ ಬರ್ತಾ ಇಲ್ಲ. ನನಗ್ ಕೊಡ್ಲಿ ಪಲ್ಲು, ಚಿಟ್ಕಿ ಹೊಡಿಯೋದ್ರಲ್ಲಿ ಆ 9 ರೂಪಾಯಿ ಎಲ್ಲಿ ಹೋಯ್ತು ಅಂತ ತೋರಿಸ್ತೀನಿ. ಅಣ್ಣ, ಮನೆ ವ್ಯವಹಾರನೆಲ್ಲ ಚಿಕ್ಕವ್ರಿಗೆ ವಹಿಸಿ ನೀನ್ ಯಾವ್ದಾದ್ರು ಮೂಲೆ ಸೇರ್ಕೋಬಾರ್ದಾ? ಅಲ್ಲಮ್ಮ, ದೇವರು ಕೊಟ್ಟ ತಂಗಿ, ತಪ್ಪಿ ಒಂದ್ ವೇಳೆ ಅಕಸ್ಮಾತಾಗಿ ನಾನೇನಾದ್ರೂ ನನ್ನ ಯಜಮಾನಿಕೆ ಪಟ್ಟ ಬಿಟ್ಕೊಟ್ಟೆ ಅಂತ ತಿಳ್ಕೊ, ಅದನ್ನ ತೂಗಿಸ್ಕೊಂಡು ಹೋಗೋ ಯೋಗ್ಯತೆ ಈ ಮನೆಯಲ್ಲಿರೋ ಯಾವ ಅಯೋಗ್ಯನಿಗಮ್ಮ ಇದೆ? ಹಳೆ ನೀರು ಹೋಗ್ತಾ ಇರ್ಬೇಕು, ಹೊಸ ನೀರು ಬರ್ತಾ ಇರ್ಬೇಕು. ಅಣ್ಣ, ನೀನ್ ಇಷ್ಟ ದಿನ ಪಾರಪತ್ಯ ವಹಿಸಿದ್ ಸಾಕು. ಅದನ್ನ ಬೇರೆಯವ್ರ ವಹಿಸಿ ನೀನ್ ನೆಮ್ಮದಿಯಾಗಿರು. ಈ ಮನೆ ನಡ್ಸ್ಕೊಂಡು ಹೋಗುವಂತವ್ರನ್ನ ಒಬ್ರು ತೋರಿಸ್ಬಿಡಮ್ಮ ಸಾಕು. ಹಬಿ, ಎನಿ ಕನ್ಫ್ಯೂಷನ್ಸ್? ಅಯ್ಯೋ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಗುಪ್ಪಿ. ಕಳೆದ 3 ದಿನದಿಂದ 9 ರೂಪಾಯಿ ಮಿಸ್ ಆಗಿದೆ. ಕ್ಯಾಲ್ಕುಲೇಟರ್ಗೆ 300 ರೂಪಾಯಿ ಶೆಲ್ ಹಾಕಿ ಮುಗ್ತಾ ಇದೀನಿ, ಆದ್ರೂ ಆ ಕಳೆದೋಗಿರೋ 9 ರೂಪಾಯಿ ಸಿಗ್ತಾನೆ ಆಗಿದೆ. ದಡ್ಡ ಕಣ ನೀನು. ಜುಜುಬಿ 9 ರೂಪಾಯಿಗೆ 300 ರೂಪಾಯಿ ಖರ್ಚು ಮಾಡಿದ್ಯಲ್ಲ, ಅದೇ 200 ರೂಪಾಯಿ ನಾನು ಕೊಟ್ಟಿದ್ರೆ ನಮ್ಮ ಮಸಾಲ ದೋಸೆ ತಿನ್ಕೊಂಡ್ ಬರ್ತಿದ್ನ. ಹಬಿ, ಇಷ್ಟು ಸಿಂಪಲ್ ಪ್ರಾಬ್ಲಮ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಬಿಟ್ಲಂಗೆ ಕೇಳ್ಕೊಡಿ, ಅವ್ನು 9 ರೂಪಾಯಿನ ಹುಡುಕ್ ಕೊಡ್ತಾನೆ. ನೆಟ್ಟಗ ಅಲ್ಮಾರದಲ್ಲಿರೋ ಅವ್ನ ಚಡ್ಡಿ ಬನಿನೇ ಅವ್ನು ಹುಡ್ಕೊಳಕ್ಕಾಗಲ್ಲ, ಇನ್ನು ಲೆಕ್ಕದಲ್ಲಿ ಕಳೆದೋಗಿರೋ 9 ರೂಪಾಯಿ ಹುಡುಕೊಟ್ಬಿಡ್ತಾನೋ. ಅಣ್ಣಯ್ಯ, ಇವ್ರು ಎಷ್ಟು ಇಂಟರ್ವ್ಯೂಗಳನ್ನ ಫೇಸ್ ಮಾಡಿದ್ದಾರೆ ಗೊತ್ತಾ? ಹೋದ್ ಕಡೆಲೆಲ್ಲ ಅವ್ನು ಲಗಟ್ಟಿ ಹೊಡೆದು ಬಂದಿರೋ ವಿಷಯ ನಿನ್ಗೆ ಗೊತ್ತೇನಮ್ಮ? ಫೇಲ್ ಆಗಿದ್ರೇನಂತೆ, ಅದರಿಂದ ಎಷ್ಟು ನಾಲೆಜ್ ಇಂಪ್ರೂವ್ ಆಗಿರುತ್ತೆ ಗೊತ್ತಾ? ನಾನು ಅವನ ಜ್ಞಾನ ಒಂದು ಸಲ ಚೆಕ್ ಮಾಡಿಬಿಡ್ತೀನಿ. ಬಾಪ, ಆ ಕಳೆದೋಗಿರೋ 9 ರೂಪಾಯಿ ಹುಡುಕೊಡು. ಬಿಲ್ಲು ಇಲ್ಲೇ ಇದೆ, ಮಾಡಿರೋ ಲೆಕ್ಕನೂ ಇಲ್ಲೇ ಇದೆ. ಹುಡುಕ್ ಕೊಟ್ರೆ ಅವನೇ ಮುಂದಕ್ಕೆ ಈ ಮನೆ ಯಜಮಾನ. ಗ್ಯಾರಂಟಿನಾ? ನಾನು ಯಾರು ಗೊತ್ತ ತಾನೆ? ಆಡಿದ ಮಾತು ಕೊಟ್ಟ ಮುತ್ತು ಮರೆತರೆ ಬರುವುದು ಆಪತ್ತು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅವರಷ್ಟೇ ಅಲ್ಲ, ಯಾರ ಕಳೆದೋಗಿರೋ ಲೆಕ್ಕನ ಸರಿ ಮಾಡ್ಬಿಟ್ಟು 9 ರೂಪಾಯಿ ಹುಡುಕ್ ಕೊಡ್ತಾರೋ ಅವರೇ ಮುಂದಕ್ಕೆ ಈ ಮನೆ ಯಜಮಾನರು. ಬೇರೆ ಯಾರು ಬೇಡ, ನಮ್ಮ ಯಜಮಾನರೇ ಹುಡುಕ್ ಕೊಡ್ತಾರೆ. ನೀವು ಹುಡುಕ್ ಕೊಡಿಪ್ಪ. ಮಾವ, ಎಷ್ಟು ಬಂದಿದೆ ಡಿಫ್ರೆನ್ಸ್? ತೆಗೆದು ಬಿಡ್ಲಿಂದ ಆವಾಗಿಂದ 9 ರೂಪಾಯಿ ಅಂತ ಬಡ್ಕೊತಾ ಇದ್ದೀನಿ. ಬಾಗ ಎಷ್ಟು ಬಂದಿದೆ ಡಿಫ್ರೆನ್ಸ್? 9 ಡಿಫ್ರೆನ್ಸ್ ಬಂದ್ರೆ ಎಲ್ಲೋ ಜಂಬಲ್ ಆಗಿದೆ ಅಂತ ಅರ್ಥ. ಏನಂತಪ್ಪ? ಜಂಬಲ್. 54 ಬರೆಯೋ ಕಡೆ 45 ಬರ್ದಿರ್ತೀರ. ಏನಾಯ್ತಪ್ಪ? ಅಲ್ಲ ಬಾವ, ಬಿಲ್ ಅಮೌಂಟ್ 954 ರೂಪಾಯಿ, ನೀವಿಲ್ಲಿ 945 ಅಂತ ಬರ್ದಿದ್ದೀರಾ. ಕಳೆದೋಗಿರೋ 9 ರೂಪಾಯಿ ಇಲ್ಲೇ ಬಿದ್ದಿದ್ಯಲ್ರಿ. ಬರೀ ಒಂದೇ ಒಂದು ಬಿಲ್ ಹಿಡ್ಕೊಂಡು ಕಳೆದೋಗಿರೋ 9 ರೂಪಾಯಿ ಹುಡುಕೊಟ್ಬಿಟ್ರಲ್ಲಪ್ಪ. ಮಹಾನ್ ಬುದ್ಧಿವಂತರಪ್ಪ. ಅಣ್ಣ, ನಮ್ಮ ಯಜಮಾನ್ರನ್ನ ಏನು ಅಂತ ತಿಳ್ಕೊಂಡಿದ್ಯಾ? ಇಡೀ ಸಂಸಾರನ ತೂಗ್ಸೋ ಶಕ್ತಿ ಇವ್ರಿಗೆ ಮಾತ್ರ ಇರೋದು. ಪಲ್ಲು, ಇದನ್ನ ನಾನು ಅಗ್ರಿ ಮಾಡ್ತೀನಿ. ಮಾತಿನ ಪ್ರಕಾರ ಈ ಮನೆ ಯಜಮಾನ ಇವ್ರೆ. ಅಷ್ಟೇ ಅಲ್ಲ, ಬ್ಯಾಂಕ್ ವ್ಯವಹಾರ, ಹಣದ ವ್ಯವಹಾರ ಎಲ್ಲ ಇವ್ರೇ ನೋಡ್ಕೋತಾರೆ. ಜೈ! ಮೂವತ್ತೆ ನಮ್ ವಿಟ್ಲಾನೆ. ವಿಠಲ್ ಮಹಾರಾಜ್ಗೆ ವೆರಿ ಗುಡ್. ಯಜಮಾನ ಅಂದ್ರೆ ನೀನೇ ಕಣೋ. ಶೋರೂಮ್ ಇಲ್ಲಿರೋ ಮೋಟರ್ ಬೈಕ್ ತರ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ರಾಜವ್ರೆ, ಪಾಂಡುರಂಗ ಹೆಂಗಿದಾನೆ? ಕಿತ್ತೋಗಿರೋ ಗುಜರಿ ಸೈಕಲ್ ತರ. ಚಂಪಾ, ಚಂಪಾ, ಏನು ನಮ್ಮ ಯಜಮಾನ್ರಿಗೆ ಆರ್ತಿ ಎತ್ತಣ ಬಾರೆ? ನಾನ್ ಬರಲ್ಲ. ಯಾಕೆ? ನಮ್ಮ ಯಜಮಾನ್ರ ಕೈಯಿಂದ ಬೀಗತ್ತೆ ಇಸ್ಕೊಂಡ್ಮೇಲೆ ನಾನ್ ಯಾಕೆ ಬರ್ಬೇಕು? ನಾನ್ ಬರಲ್ಲ. ಆಲತಿಯತ್ತಿಲೆ ನಾಲಿಯಲೆಲ್ಲಲು. ತಗೋಪಲ್ಲೋ, ಏನಪ್ಪ ಇದು? ಆರತಿ ಮಾಡಿದ್ದಕ್ಕೆ ಬಕ್ಷೀಸು, ಇಬ್ರು ಹಂಚ್ಕೊಳ್ಳಿ. ನೂಲು ಕಾಲ ಚೆನ್ನಾಗಿಲ್ಲಪ್ಪ. ಮಾತೃಶ್ರೀ ಸಮಾನರಾದ ರಂಗಮ್ಮನವರ ಕೃಪಾ ಕಟಾಕ್ಷದಿಂದ ಈ ಸಂಸಾರ ನಡೀತಾ ಇದೆ. ಅಳಿಯ ಅಂದ್ರೆ ನೀನೇ ಅಪ್ಪ. ಈ
ಇನ್ಮೇಲಾದ್ರೂ ನನ್ನ ಕಷ್ಟ ಕಳೀಲಿ. ನೋಡಿ, ನಿಮ್ಮೆಲ್ಲರ ಪರವಾಗಿ ನಾನು ಈ ಮನೆ ಯಜಮಾನನಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀನಿ. ಇನ್ನು ನಿಮ್ಮ ಕಷ್ಟಗಳನ್ನ ನನ್ನ ಹತ್ರ ಹೇಳ್ಕೊಳ್ಳಿ. ನನ್ನ ಕಷ್ಟ ಏನು ಅಂತ ಹೇಳಪ್ಪ. ದೇವಸ್ಥಾನಕ್ಕೆ ಹೋಗಿ ಆರತಿ ತಟ್ಟೆಗೆ ದುಡ್ಡು ಹಾಕ್ಬೇಕು, ದುಡ್ಡು ಕೊಡು ಅಂತಂದ್ರೆ ಒಂದೇ ಒಂದು ಕಲ್ಪನ ಕೊಟ್ಬಿಟ್ಟು ಇದನ್ನ ಹಚ್ಬಿಟ್ಟು ಬಾ ಅಂತಾನೆ ಆ ನನ್ನ ಮಗ ಜುಗ್ಗ. ಅವ್ರೆ, ಹಳೆ ಸರ್ಕಾರದ ಮಾತು ಯಾಕೆ, ಹೊಸ ಸರ್ಕಾರದ ಬಗ್ಗೆ ಮಾತಾಡಿ. ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ, ಹುಂಡಿಗೆ ಕಾಣಿಕೆ ಹಾಕೋದಕ್ಕೆ ಎಷ್ಟು ಬೇಕು ಅಂತ ಹೇಳಿ ನಾನು ಕೊಡ್ತೀನಿ. ಒಂದು 100 ರೂಪಾಯಿ ಆದ್ರೆ ಸಾಕಪ್ಪ. ಯಜಮಾನ್ರೆ, ಅತ್ತೆ ಅವರಿಗೆ 1000 ರೂಪಾಯಿ ಚೆಕ್ ಬರೆದು ಕೊಡು. ನೀನು ಚೆನ್ನಾಗಿರ್ಬೇಕಪ್ಪ. ಅತ್ತೆ ಅವರೇ, ನೀವು ದೊಡ್ಡವರು, ಹಾಗೆಲ್ಲ ನಮಸ್ಕಾರ ಮಾಡಬಾರ್ದು. ಮತ್ತು ಯಜಮಾನ್ರೆ, ನನ್ನ ಪರವಾಗಿ ತಪ್ಪಾಯ್ತು ಅಂತ ಹೇಳಿ ಅತ್ತೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ. ತಪ್ಪಾಯ್ತು. ನಿನಗೂ ಒಳ್ಳೇದಾಗ್ಲಿ ಕಂದ. ನೆಕ್ಸ್ಟ್. ವಿಠಲ್ ಮಹಾರಾಜ್. ಹಾಗೆ ನೀವು ನನ್ನನ್ನ ಮಹಾರಾಜ್ ಅಂತ ಕರೆದ್ರ? ನೀನೇ ಈ ಮನೆ ಯಜಮಾನ ಅಂದ್ಮೇಲೆ ವಿಠಲ್ ಮಹಾರಾಜ್ ಅಂತ ಅಡ್ರೆಸ್ ಮಾಡ್ಲೇಬೇಕು. ಅದು ಬ್ಯೂಟಿ ಪಾರ್ಲರ್ ಹೋಗ್ಬೇಕು, ಸ್ವಲ್ಪ ಮನಿ ಕೊಡಿ ಅಂತ ಹಬಿನ ಕೇಳಿದ್ರೆ ಒಪ್ಪುತ್ತಾನೆ ಇಲ್ಲ. ಆ ಹಳೆ ಸರ್ಕಾರದ ವಿಷಯ ಈಗ ಯಾಕೆ, ಇದು ಹೊಸ ಸರ್ಕಾರ. ನಿಮ್ಗೇನ್ ಬೇಕು ಕೇಳಿ, ನಾನ್ ಸ್ಯಾಂಕ್ಷನ್ ಮಾಡ್ತೀನಿ. ಮಂತ್ಲಿ 15,000. That's it. ನೋಡಿ, 15 ಸಂಖ್ಯಾಶಾಸ್ತ್ರದ ಪ್ರಕಾರ ಒಳ್ಳೇದಲ್ಲ. ಒಂದ್ 25,000 ತಗೊಂಡ್ಬಿಡಿ. ವಿಠಲ್ ಮಹಾರಾಜ್, you're simply great. Thank you very much. ಲೇ ಪಾಂಡ್ರಂಗ, ಬಾರ ಇಲ್ಲಿ. ನನ್ನನ್ನ ಹೆಸರಿಡ್ದು ಕರೆದಪ್ಪ ನೀನು. ನಿನ್ನನ್ನೇ ಎತ್ತ ಕೈ. ನನಗೆ ಏಕವಚನ. ನೋಡು, ಇದೇ ಆಸ್ತಿ, ಅಂತಸ್ತು, ಅಧಿಕಾರ ನಿನ್ ಕೈಯಲ್ಲಿದ್ದಾಗ ನೀನೇನು ಕಿಸ್ತಿದ್ದು ಇದೇ ತಾನೇ? ಹೌದು, ದಂಡ ಪಿಂಡ್ ತರ ಮನೇಲಿ ಬಿದ್ದಿದ್ಯಲ್ಲ, ಹೋಗಿ ಲಾನ್ ಕ್ಲೀನ್ ಮಾಡು. ನಾನು ಕ್ಲೀನು. ಮತ್ತಿನ್ನೇನು, ಮನೆ ಯಜಮಾನ, ನಾನು ಹೋಗಿ ಲಾನ್ ಕ್ಲೀನ್ ಮಾಡಕ್ ಆಗತ್ತಾ? ರೇ ಹೋಗ್ತ್ಯಾ ಇಲ್ಲ ಉಲ್ಟಾ ಮಚ್ಚಲ್ಲಿ 2 ಬಿಡ್ಲಾ? ಏನು ಅಂದ್ರೆ ಏನು? ಪದ್ದುಗೆ ಒಂದ್ ಕೆಲ್ಸ ಹುಡುಕ್ಬೇಕು, ಮದ್ವೆ ಮಾಡ್ಬೇಕು. ಇದ್ರ ಬಗ್ಗೆ ಮನೆ ಯಜಮಾನ್ರ ತಾವು ಸ್ವಲ್ಪ ಗಮನ ಹರಿಸ್ಬೇಕು. ಮತ್ತು ನಿನ್ನ ಹೆಸರಲ್ಲಿ 2 ಲಕ್ಷ ರೂಪಾಯಿ ಚೆಕ್ ಬರ್ಕೋ. ಏನು ಯಜಮಾನ್ರೆ, ಯಾಕೆ ಹಿಂಗ್ ಕೂಸ್ತು ಬಿಟ್ರಿ? ಮತ್ತಿನ್ನೇನು, ಕಂಡ್ಕಂಡವ್ರಿಗೆ ಕಂಡ್ಕಂಡ ದುಡ್ಡನ್ನ ಒಳ್ಳೆ ಹುಣಸೆ ಬೀಜ ಹಂಚಂಗ್ ಹಂಚ್ಬಿಟ್ರೆ ಈ ಹೃದಯಕ್ಕೆ ತಬ್ಬಿಬ್ಬಾಗಿ ಸೈರನ್ ತರ ಬಡ್ಕೊಳ್ದೇ ಇರುತ್ತೇನೆ. ನೋಡಿ, ನೀವ್ ಈ ರೀತಿ ಸುಮ್ನೆ ದ್ವಂದ್ವ ಮಾಡ್ತಾ ಇರೋದು ನಮ್ಮ ಯಜಮಾನ್ರಿಗೆ ಇಷ್ಟ ಆಗ್ತಾ ಇಲ್ಲ. ಲೇ ಚಂಪಾ, ಪ್ಲೇಟ್ ಪೌಡರ್. ನಾನು ಪ್ಲೇಟ್ ಪೌಡರ್ ಮತ್ತಿನ್ನೇನು ಫೇಸ್ ಪೌಡರ್ ಅನ್ಕೊಂಡ್ಬಿಟ್ಯಾ? ನೋಡು, ಪಾಂಡುರಂಗನ ಹತ್ರ ಸಲಿಗೆಯಿಂದ ಇರೋದನ್ನ ಬಿಟ್ಟು ಅಡಿಗೆ ಮನೆಯಲ್ಲಿ ತರಕಾರಿ ಬೇಯಿಸ್ಕೊಂಡಿರೋ ಆಗಿದ್ರೆ ಇರು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರೋ. ಏನು ಯಜಮಾನ್ರೆ, ಅವ್ರು ಬೈತಾ ಇದ್ರು ನೋಡ್ಕೊಂಡು ಸುಮ್ನಿದಿರಲ್ಲ. ಏನ್ ಮಾಡೋದೆ ಚಂಪಾ, ಚೇಳಿನ ಕೈಗೆ ಪಾರ್ಪಟ್ಟ ಕೊಟ್ಟಿದ್ದಾಗಿದೆ, ಅದು ನಮ್ಮನ್ನ ಪುಟತೆ ಬಿಡುತ್ತೇನೆ. ವಾರ್ದಿ ಹೋಗ್ತಿದ್ದಾಯ್ತು ತಾನೆ, ಹೋಗಿ ಕೆಲಸ ನೋಡು. ಗಂಡುಗಲಿ, ನಾನೇ ಅಲ್ಲ, ನಿನಗೆ ಲಾನ್ ಕ್ಲೀನ್ ಮಾಡು ಅಂತ ಹೇಳಿ ಎಷ್ಟೊತ್ತಾಯ್ತು? ಸುಮ್ನೆ ಶಾಕ್ ತಗೊಳ್ಳೋದು, ಕುಸಿದು ಬೀಳೋದು, ಅವಳು ನುಲಿತಾ ಬಂದು ನೀರು ಕುಡ್ಸೋದು, ಇದನ್ನೇ ಆಟ ಮಾಡ್ಕೊಂಡ್ಬಿಟ್ಟಿದ್ಯಾ? ಲಾನ್ ಕ್ಲೀನ್ ಮಾಡ. ಇವಾಗ ಏನು ಹೋಗ್ತಾ ಇಲ್ಲ, ಸೀದಾ ಮಚ್ಚಲ್ಲಿ 2 ಬಿಡ್ಲಾ? ನೋಡ್ಕೊಂಡು ಕೆಲಸ ಮಾಡಯ್ಯ. ಈಗ ಆಟ ಶುರು ಮತ್ತೆ ಬನ್ನಿ ಪದ್ಮಜ ಅವರೇ, ಬನ್ನಿ. ಪಾಂಡ್ರಂಗ್ ಅವರೇ, ಏನಿದು ಕೂಲಿ ಕೆಲಸ ಮಾಡ್ತಾ ಇದ್ದೀರಾ? ಅದು ನಮ್ಗೆ ಮನೆ ಯಜಮಾನಿಕೆ ಪಟ್ಟದಿಂದ ಹಿಂಬರ್ತಿ ಸಿಕ್ಬಿಡ್ತು, ಹಂಗಾಗಿ ನಾವು ಇದಕ್ಕಿದ್ದಂಗೆ ಜವಾನ ಆಗೋದು. ಅಯ್ಯೋ, ಅದೊಂದು ದೊಡ್ಡ ಕತೆ ಬಿಡ್ರಿ, ನೀವು 10 ನಿಮಿಷ ಕುತ್ಕೊಳ್ಳಿ, ಹೇಳ್ಬಿಡ್ತೀನಿ. ಏನ್ ಸಮಾಚಾರ? ಅಯ್ಯೋ, ನನ್ ಸಮಾಚಾರ ಆಗಿರ್ಲಿ. ಏನ್ ನಿಮ್ ಯಜಮಾನ್ರ ಗತಿ ಹೀಗಾಗೋಗಿದೆ? ನಮ್ ಯಜಮಾನ್ರು ತುಂಬಾ ವೀಕು. ಇವರು ಮ್ಯಾಥ್ಸ್ ಅಲ್ಲಿ ವೀಕ್ ಆದ್ರು, ವಿಟ್ಲ ಮಾಸ್ಟರ್ ಆದ್ರು. ಹಾಗಂತ ಇವ್ರಿಗಿಂತ ಕೆಲ್ಸನ ಕೊಡೋದು? ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಲೇಬೇಕಪ್ಪ. ಅದಕ್ಕೆ ಲಾನ್ ಕ್ಲೀನ್ ಮಾಡೋದು, ಫ್ಲೋರ್ ಕ್ಲೀನ್ ಮಾಡೋದು, ಬಟ್ಟೆ ವಾಶ್ ಮಾಡೋದು, ನಾವ್ ಹೇಳಿದ ಕೆಲ್ಸನ ನೀಟಾಗಿ ಚಾಚು ತಪ್ಪದೆ ಮಾಡಿ ಮುಗಿಸ್ತಾರೆ. ಒಂದ್ ವೇಳೆ ಮಾಡದೇ ಇದ್ರೆ ಊಟ ಪಾಠ 2 ಅಲ್ಲಿ ಸೈಡಿಗೆ ಬಾ, ವಿಠಲ್ ಮಹಾರಾಜ್ ಬರ್ತಿದಾರೆ. ಯಾರ ಇವರು? ಮಹಿಳಾ ಸಂಘ. ಏನಂತೆ? ಮಹಿಳಾ ಸಂಘದಲ್ಲಿ ನಾವು ಒಂದು ಪ್ರಾಜೆಕ್ಟ್ ಮಾಡ್ತಾ ಇದೀವಿ. ಚಂದ ವಸೂಲಿಗೆ ಅಂತ ಇಲ್ಲಿಗೆ ಬಂದ್ರೆ ಮನೆ ಯಜಮಾನನೇ ಮಾಲಿ ಆಗೋಗಿದ್ದಾರೆ. ಅವನು ಮಾಲಿ ಆದ್ರೆ ಏನ್ರಿ, ನಾನಿಲ್ಲಿ ದಿವಾನ ಆಗಿದ್ದೀನಲ್ಲ. ಪದ್ದು, ಮಹಿಳಾ ಸಂಘಕ್ಕೆ ಅಂತ 20,000 ರೂಪಾಯಿ ಚೆಕ್ ಬರೆಯೋ.
ಅವ್ರ ಲಾಸ್ಟ್ ಪ್ರಾಜೆಕ್ಟಿಗೆ ನಾನು 20 ರೂಪಾಯಿ ಕೊಟ್ಟಿದ್ದೀನಿ. ಈಗ ನೀವು ಇದ್ದಕ್ಕಿದ್ದಾಗ 20,000 ರೂಪಾಯಿ ಕೊಟ್ಬಿಟ್ರೆ ನೆಕ್ಸ್ಟ್ ಟೈಮ್ ಬರ್ತಾರೆ 40,000 ಕೇಳ್ತಾರೆ. ಎಲ್ಲಿಂದ ಕೊಡ್ತೀರಾ? ಸುಮ್ಮನೆ ನಿಂತ್ರ ಸರಿ, ಇಲ್ಲ ಅಂದ್ರೆ 30,000 ರೂಪಾಯಿ ಬರಿಬೇಕಾಗತ್ತೆ. ಕೊಡು. ಥ್ಯಾಂಕ್ ಯು. ನೋಡಿ, ಇನ್ ಮುಂದೆ ಮಹಿಳಾ ಸಂಘದಲ್ಲಿ ಏನೇ ಕಾರ್ಯಕ್ರಮ ಇದ್ರು ಹೇಳಿ, ನಾನು ಬಂದು ಸಹಾಯ ಮಾಡ್ತೀನಿ. ಅದೆಷ್ಟು ಬರ್ತಿದಾರೋ ಒಂದ್ಸರ್ತಿ ನೋಡಿ ಹೇಳಿ, ನಾನು ಲೆಕ್ಕ ಬರ್ಕೋಬೇಕು. ಪದ್ಮಜ, ನಮ್ಮ ಮಹಿಳಾ ಸಂಘಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅದು 20,000 ಅಂತ ಬರೆಯೋದಕ್ಕೆ ಹೋದೆ, 1 ಜಾಸ್ತಿ ಬಿದ್ದೋಗಿದೆ. ಪರವಾಗಿಲ್ಲ, ಮಜಾ ಮಾಡಿ. ಇಲ್ಲ, ನಮ್ಮ ಈ ವಿಠಲ್ ಮಹಾರಾಜ್ ಅವರು ಕಂಡವ್ರಿಗೆ ಕೇಳದಷ್ಟು ದುಡ್ಡನ್ನು ಕೊಡ್ತಾ ಹೋಗ್ಬಿಟ್ರೆ ಈ ಪಾಂಡುರಂಗ ಗಂಡಗಲಿಯ ಪಾಡು ಮುಂದಕ್ಕೆ ಏನಾಗಬಹುದು ಅಂತ. ಏನಪ್ಪ, ಈಗಂತೂ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಆಡ್ತಾ ಇದ್ದಾಳೆ. ಎಲ್ರ ಕೈಲೂ ದುಡ್ಡು. ದಿನಾಲು ವರಮಹಾಲಕ್ಷ್ಮಿ ವ್ರತ. ಆ ಪಾಂಡುರಂಗ ಜುಗ್ಗುನ್ ತರ ವ್ಯವಹಾರ ಮಾಡ್ತಾ ಇದ್ದ, ಆದ್ರೆ ನಾನು ಹಾಗಲ್ಲ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಕೋಟಿ ಚೆಲ್ಲಬೇಕು, 2 ಕೋಟಿ ಬಾಚ್ಕೋಬೇಕು. ಆ ವರಮಹಾಲಕ್ಷ್ಮಿ ಕೃಪೆ ಹೊಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಇನ್ನೂ ಹೆಚ್ಚು ದಾನ ಧರ್ಮ ಮಾಡಿ ಒಳ್ಳೆ ಹೆಸರು ಪಡಿಬೇಕು ಅಂತ ಇದ್ದೀನಿ. ವಿಠಲ್ ಮಹಾರಾಜ್, ಈ ಮಠಗಳಿಗೆ ಭಜನಾ ಮಂಡಳಿಗೆ ಮನೆ ಕೊಟ್ರೆ ಸಿಕ್ಕಾಪಟ್ಟೆ ನೇಮ್ ಅಂಡ್ ಫೇಮ್ ಬರುತ್ತೆ. ಹಾಗಾದ್ರೆ ಗಾಲಿಪುರದ ಗೋಲಿ ಮಠಕ್ಕೆ 1 ಲಕ್ಷ ರೂಪಾಯಿ ಬರಿ. ಹಾಗೆ ಊರಲ್ಲಿರೋ ಎಲ್ಲಾ ಭಜನಾ ಮಂಡಳಿಗಳಿಗೂ 50,000 ರೂಪಾಯಿ ಬರಿ. ಮತ್ತೆ ಪಲ್ಲುಗೆ 20,000 ರೂಪಾಯಿ, ಜಾಜಿ ಹತ್ತಿಗೆ 20,000 ರೂಪಾಯಿ ಬರಿ. ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ನ ಫ್ರೆಂಡ್ ರಾಘವ ಅಂತ ಇದ್ದಾನೆ, ಅವನು ಕುದುರೆ ರೇಸಲ್ಲಿ ಎಕ್ಸ್ಪರ್ಟ್. ಅವನನ್ನ ಕರೆಸಿ ಕುದುರೆ ಬಾಲಕ್ಕೂ ದುಡ್ಡು ಕಟ್ಬೇಕಂತ ಇದ್ದೀನಿ. ರಾಘವ, ಇಂಥ ಕುದುರೆನೇ ಗೆಲ್ಲತ್ತೆ ಅಂತ ಅದು ಹೇಗೆ ಹೇಳ್ಬಿಡ್ತೀಯಾ? ಇದ್ರಲ್ಲಿ ನಂಬರ್ ಫೀಡ್ ಮಾಡಿದ್ರೆ ಸಾಕು, ಯಾವ ಕುದುರೆ ಎಲ್ಲಿ ಗೆದ್ದಿದೆ, ಹೇಗೆ ಗೆದ್ದಿದೆ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ನನಗೆ ಅಷ್ಟೊಂದು ವ್ಯವಧಾನ ಇಲ್ಲ. ಇಂಥ ಕುದುರೆನೇ ಗೆಲ್ಲತ್ತೆ ಅಂತ ಹೇಳಿದ್ರೆ ಅದ್ರ ಮೇಲೆ ನಾನು ದುಡ್ಡು ಕಟ್ಬಿಡ್ತೀನಿ. ಸರಿ, ಡಕನ್ ಕ್ವೀನು, ರಾಯಲ್ ಎಕ್ಸು, ಗೋಲ್ಡನ್ ಹಾರ್ಸು, ಈ ಕುದುರೆಗಳ ಮೇಲೆ ಇದ್ರ ದುಡ್ಡು ಕಟ್ಟಿರೋರು ಸೋತಿದ್ದೇ ಇಲ್ಲ. ಈ ಮೊದಲ ವರ್ಷನ ಕುದುರೆ ಇತ್ತಲ್ಲ, ಅದು ಸತ್ತೋಯ್ತಾ? ಈತ ಯಾರು? ಮನೆ ಕೆಲಸದವನು. ನೀವು ಬೇಕಾದ ಅನ್ಕೊಡ್ರಿ, ಯಾವುದೇ ಕಾರಣಕ್ಕೂ ಕುದುರೆ ಬಾಲಕ್ ದುಡ್ಡು ಕಟ್ಟಕ್ ನಾನ್ ನಿಮ್ಮನ್ನು ಬಿಡಲ್ಲ. ಇದನ್ನೆಲ್ಲ ಕೇಳಕ್ಕೆ ನೀನ್ ಯಾರೋ? ಏ ಮನೆಯ ಮಾಲೀಕ. ಅದನ್ನ ತುಂಡು ಮಾಡಿ ಮಾಲಿ ಮಾಡಿದೀನಲ್ಲ. ನಿನ್ನ ಅಧಿಕಾರಾವಧಿ ಮುಗಿದೋಗಿದೆ. ಇನ್ನೇನಿದ್ರು ನಂದೇ ದರ್ಬಾರು. ನೋಡ್ತಾ ಇರ್ಬೇಕು, ಮಜಾ ತಗೋತಾ ಇರ್ಬೇಕು. ಒಂದ್ ಕೆಲಸ ಮಾಡ್ರಾಗವ, ಆ 3 ಕುದುರೆ ಮೇಲೂ 10 ಲಕ್ಷ ಕಟ್ಬಿಡು. ಅಂದ್ರೆ 3 ಕೋಟಿ, ಹೋದ್ರೆ 30 ಲಕ್ಷ. ಯಾರ್ದು ದುಡ್ಡು ಎಲ್ಲಮ್ಮನ್ ಜಾತ್ರೆ. ಮಲೆ, ಇಲ್ಲಿ ವಿಠಲ್ ಮಹಾರಾಜ್ ಅಂದ್ರೆ ಯಾರು? ನೋಡ್ಕೊಂಡ್ ಮಾತಾಡ. ನಾನು ಯಾರು ಗೊತ್ತ ತಾನೆ? ಪಾಂಡುರಂಗ ಗಂಡಗಲೆ, ನಮ್ಮ ಗಂಡಗಲೆ ವಂಶದ ಕಟ್ಟ ಕಡೆಯ ತುಂಡಿದು. ನೀನ್ ಯಾವ ತುಂಡಾರ? ನನ್ಗೇನು ವಿಠಲ್ ಮಹಾರಾಜ್ ಅಂದ್ರೆ ಯಾರು? ಯಾವನಿಗೆ ಗೊತ್ತೋಗ. ಯಾಕ್ಲಾ ಪಾಂಡ್ರಂಗ, ಹೆಂಗೈತ್ ಮೈಗೆ? ತುಂಬಾ ಚೆನ್ನಾಗೇ ಇದೆ ದಣೆ. ದಣ್ಯಾರ ಒಳಗಿದಾರ, ಹೋಗಪ್ಪ. ಹಂಗ್ ಬಾ ದಾರಿಗೆ. ಯಾರಪ್ಪ ನೀನು? ನನ್ನ ಹೆಸರು ಇಸ್ಪೀಟ್ ರಂಗಣ್ಣ ಅಂತ. ನನ್ನಿಂದ ಏನಾಗ್ಬೇಕಾಗಿತ್ತು? ನೀವು ಸಿಕ್ಕಾಪಟ್ಟೆ ಜೂಜಾಡ್ತೀರಂತೆ, ಅದಕ್ಕೆ ನನ್ನ ಹತ್ರ ಇಸ್ಪೀಟ್ ಆಡಿ 3 ಎಲೆಯಲ್ಲಿ ನನ್ನನ್ನು ಸೋಲಿಸ್ತೀರೇನೋ ಅಂತ ಬಂದೆ. ಎಷ್ಟೆಲ್ಲ ಇದೆ ಅದ್ರಲ್ಲಿ? ಇದ್ರಲ್ಲಿ 52 ಎಲೆ ಇದೆ. ಆಡೋದಾಡ್ತೀಯಾ? 3 ಎಲೆ ಆಟ ಯಾಕೋ ಆಡ್ತೀಯಾ? 52 ಎಲೆ ಆಟ ಆಡೋಣ, ನಡಿ. ಫಸ್ಟು ನನ್ನ ಹತ್ರ 3 ಎಲೆ ಆಟ ಆಡಿ ನನ್ನನ್ನು ಸೋಲ್ಸಿ, ಆಮೇಲೆ 52 ಎಲೆ ಆಡಿರೋ. ನೋಡು, ಕೋಟಿ ಹೋಗ್ಲಿ ಕೋಟಿ ಬರ್ಲಿ, ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ. ಈಗ್ಲೇ ಆಟ ಶುರು ಹಚ್ಕೊಳ್ಳೋಣ, ನಡಿ. ಮನೆ ಆಸ್ತಿ ಪತ್ರ ಆಡ ಇರ್ಬೋದಾ? ಕೊಡ. ಬೇಡ ಕಣೋ, ಬೇಡ. ಮೊದಲು ಚೈನ್ ಕೊಡ.
ಒಡಗೈ ಹೋಯ್ತು, ಹಣ ಹೋಯ್ತು, ಆಸ್ತಿ ಹೋಯ್ತು. ನೆಕ್ಸ್ಟ್ ಏನು? ಏನಾದ್ರೂ ಇದ್ದಿರ್ತಾನೆ ತಂದಿಡೋದಕ್ಕೆ. ಧರ್ಮರಾಯ ಸೋತಾಗ ಏನ್ ಮಾಡ್ದ ಗೊತ್ತಾ? ಏನ್ ಮಾಡ್ದ? ಒಬ್ಬೊಬ್ಬರೇ ತಮ್ಮ ನಡ ಇಟ್ಟ. ಅಣ್ಣ ತಮ್ಮ ಯಾರು ಇಲ್ಲ. ಅಣ್ಣ ತಮ್ಮ ಇಲ್ಲ ಅಂದ್ರೆ ಏನಂತೆ? ಹೆಂಡತಿ ಇಲ್ವಾ? ಅವಳನ್ನ ಇಡು. ಒತ್ಕೊಂಡ್ ಹೇಳ್ತೀನಿ, ಅವನಾದ್ರೂ ಅಡ ಇಡ್ತಾನಯ್ಯ. ಹಾಗೇನಾದ್ರೂ ಅಡ ಇಡೋದಾದ್ರೆ ದಂಡ ಪಿಂಡನ್ ತರ ಬಿದ್ದಿದಾನಲ್ಲ ನಮ್ ಬಾವ, ಅವನ್ನೇ ಅಡ ಇಡ್ತೀನಿ. ನನ್ನೊಂದು ತಗೊಂಡೋಗಿ ಅವ್ನಿಗೆ ಅಡ ಇಡ್ತಿದ್ದೀರಾ? ನೀನಿತ್ತು ಏನೋ ಪ್ರಯೋಜನ? ಇಲ್ಲಿದ್ರು ಮಾಡೋದು ಕೂಲಿ ಕೆಲ್ಸನೇ, ಅಲ್ಲಿ ಹೋದ್ರು ಮಾಡೋದು ಕೂಲಿ ಕೆಲ್ಸನೇ. ದಪ್ಪನ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಕೊಂಡ್ ಬಿದ್ದಿರ್ರಿ. ಹಣ ಗೆದ್ದೆ, ಆಸ್ತಿ ಗೆದ್ದೆ, ಮನೆಗೆ ಪಾಂಡುರಂಗನ ಗೆದ್ದೆ. ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡ್ ಬಿದ್ದಿರುವಂತೆ ನಡಿಲೇ. ನಾನ್ ಬರಲ್ಲ, ಬಿಡಲೇ. ಏನು ಯಜಮಾನ್ರೆ ಯಾಕೆ ಹುಚ್ಚುತ್ತ ಆಡ್ತಾ ಇದೀರಾ? ಅಯ್ಯೋ ಶಿವನೇ, ಇಷ್ಟೊತ್ತು ನಾನು ಕಂಡಿದ್ ಕನಸ ಅಲ್ಲ, ತಪ್ಪಿದ್ದು ನನ್ಸಾಗ್ಬಿಡ್ತು ಅಂದ್ರೆ ಹೆಂಗಪ್ಪ? ಇಲ್ಲ ಹೇಗಾದ್ರೂ ಮಾಡಿ ಮಟ್ಟ ಹಾಕ್ಲೇಬೇಕು. ಲೇ ಚಂಪಾ, ನನ್ ಜೊತೆ ಬರ್ತೀಯೇನೆ? ಮೊದಲನೇ ಸತಿ ಕರೀತಾ ಇದೀರಾ, ಬರ್ದಿರ ಇರ್ತೀನ. ಸುಮ್ಮನೆ ಬಾರೆ ನೀನು. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಿದ್ದೀರಾ ಮನೇಲಿ? ಯಾರು ನೀವು? ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಪ್ಲೀಸ್ ಕಮ್. ಯಾರಿವ್ರು? ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್. ಈ ಮನೆಯಲ್ಲಿ ತುಂಬಾ ದಾನ ಧರ್ಮ ಆಗ್ತಾ ಇದೆ ಅಂತ ಗೊತ್ತಾಯ್ತು. ಎಸ್ ಮಠಗಳಿಗೆ, ಭಜನಾ ಮಂಡಳಿಗೆ, ಸಂಘ ಸಂಸ್ಥೆಗಳಿಗೆ ವಗೇರೆ ವಗೇರೆ ಒಟ್ಟಿನಲ್ಲಿ 1 ಕೋಟಿ ರೂಪಾಯಿನ ದಾನ ಧರ್ಮ ಮಾಡಿ. 1 ಕೋಟಿ ರೂಪಾಯಿ ದಾನ ಮಾಡಿದ್ರಿ ಅಂತಂದ್ರೆ ನಿಮ್ಮ ವರಮಾನ ಕನಿಷ್ಠ ಪಕ್ಷ 2 ಕೋಟಿ ಇರುತ್ತೆ. ಆ 2 ಕೋಟಿಗೆ ಟ್ಯಾಕ್ಸ್ ಅಂತ ಮಿನಿಮಮ್ ಒಂದು 30 lakhs ಆಗುತ್ತೆ. ನೀವು ಆ ಟ್ಯಾಕ್ಸ್ ನ ಕಟ್ಟಿದ್ದೀರಾ? ಆ ಟ್ಯಾಕ್ಸ್ ನ ಕಟ್ಟಿದ್ದಕ್ಕೆ ತಮ್ಮ ಹತ್ರ ದಾಖಲಾತಿಗಳು ಏನಾದ್ರೂ ಇದೆಯಾ? ಟ್ಯಾಕ್ಸ್ ಬೇರೆ ಕಟ್ಬೇಕಾ? ಹೌದಪ್ಪ, ಆದಾಯಕ್ಕೆ ತಕ್ಕಂಗೆ ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ ಇದು ಹಳೆ ಆದಾಯ ತಾನೆ? ನೋಡಿ ಮಿಸ್ಟರ್, ಇಲ್ಲಿ ಹಳತು ಮತ್ತು ಹೊಸದರ ಪ್ರಶ್ನೆ ಉದ್ಭವಿಸಲ್ಲ. ನೀವು ಟ್ಯಾಕ್ಸ್ ಅನ್ನು ಕಟ್ಟಿದ್ದೀರಾ? ಆ ಟ್ಯಾಕ್ಸ್ ಅನ್ನು ಕಟ್ಟಿದ್ದಕ್ಕೆ ನಿಮ್ಮ ಹತ್ರ ರಸೀದಿ ಏನಾದ್ರೂ ಇಟ್ಟಿದ್ದೀರಾ ಅಂತ ನಮ್ಮ ಪ್ರಶ್ನೆ. ನೀವು ದಾಖಲೆಗಳನ್ನ ಕೊಡ್ಲಿಲ್ಲ ಅಂದ್ರೆ ಈಗಲೇ ನಿಮ್ಮನ್ನ ಅರೆಸ್ಟ್ ಮಾಡಿ ಕೈಕಾಲುಗಳನ್ನ ಮುರಿಬೇಕಾಗತ್ತೆ. 1 minute ಸರ್, ಈ ಆಸ್ತಿ ಎಲ್ಲ ಪಾಂಡುರಂಗ ಗಲಿಗಲಿಯವರಿಗೆ ಸಂಬಂಧಪಟ್ಟಿದ್ದು. ಗಲಿಗಲಿ ಎಲ್ಲ ಗಂಡು ಗಲಿ. ಅವರು ನನಗೆ ಹಸ್ಬೆಂಡು. ಅವರೇ ನಿಮ್ಗೆ ಫಾಲ್ಸ್ ಲೆಕ್ಕ ಕೊಟ್ಟಿರ್ಬೇಕು. ನೀವು ಅರೆಸ್ಟ್ ಮಾಡೋಗಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಸರ್, ಈ ಸಮಸ್ತ ಆಸ್ತಿಗೆ ಪಾಂಡುರಂಗನೇ ಯಜಮಾನ ಅನ್ನೋದನ್ನ ಇವ್ರು ನಮಗೆ ಪ್ರೂವ್ ಮಾಡಿದ್ರೆ ನಾವು ಪಾಂಡುರಂಗ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ನೋಡಿ ಇದ್ರೆ ನೀವು ಬಚಾವಾಗೋದಕ್ಕೆ ಇರುವ ಒಂದೇ ಒಂದು ದಾರಿ ಅಂದ್ರೆ ಅದೇನು ಅಂತ ಹೇಳಿ ಸರ್, ನಾವು ಮಾಡ್ತೀವಿ. ನೋಡಿ ಇದ್ರೆ ಇಡೀ ಈ ಮನೆ ಆಸ್ತಿ ಮತ್ತು ಆಡಳಿತ ವ್ಯವಹಾರ ಅಲ್ಲ, ಪಾಂಡುರಂಗನಿಗೆ ಸಂಬಂಧಪಟ್ಟಿದ್ದು. ಏನೇ ಟ್ಯಾಕ್ಸ್ ಕಟ್ಟೋದಿದ್ರು, ಕಂದಾಯ ಕಟ್ಟೋದಿದ್ರು ಅವರೇ ಕಟ್ಟಬೇಕು. ಇದ್ರ ಮೇಲೆ ನಮಗೆ ಯಾವ ಹಕ್ಕು ಇಲ್ಲ, ಎಲ್ಲದಕ್ಕೂ ಅವರೇ ಜವಾಬ್ದಾರರು ಅಂತ ನೀವೆಲ್ಲರೂ ಸೇರ್ಕೊಂಡು ಬಾಂಡ್ ಪೇಪರ್ನಲ್ಲಿ ಬರೆದು ಸಹಿ ಮಾಡಿ ಕೊಡಬೇಕು. ನೋಡಿ ವಿಠ್ಠಲ್ ಮೂರ್ತಿ ಮತ್ತು ಪದ್ಮನಾಭ ಅವರೇ, ಇಷ್ಟು ದಿವಸ ನೀವು ಆಟ ಆಡಿದ್ದು ಮುಗೀತು. ಇನ್ಮೇಲಿಂದ ನೀವಾಯ್ತು ನಿಮ್ಮ ಮನೆಯ ಲಾನ್ ಆಯ್ತು ಅನ್ಕೊಂಡಿದ್ರೆ ಈ ಮನೆಯಲ್ಲಿ ಇರ್ತೀರಾ, ಇಲ್ಲ ಅಂದ್ರೆ ಲಾಕಪ್ ನಲ್ಲಿ ಬಿದ್ದು ಕೊಳಿತೀರಾ. ಪಲ್ಲವಿ ಪಲ್ಲು ಮತ್ತು ಜಾಜಿ ಜಂಬಲ್ದಿನ್ನಿ ಅಲಿಯಾಸ್ ಜಾಜಿ, ಇನ್ಮೇಲಿಂದ ಈ ಮನೆಯಲ್ಲಿ ನೀವಾಯ್ತು ನಿಮ್ಮ ಅಡಿಗೆ ಮನೆ ಆಯ್ತು ಅನ್ನಂಗಿದ್ರೆ ಮಾತ್ರ ಇರ್ತೀರಾ, ಇಲ್ಲ ಅಂದ್ರೆ ಸೆರಮನೆಯಲ್ಲಿ ಇರ್ತೀರಾ. ರಂಗಮ್ಮ ಅಲಿಯಾಸ್ ಲಕಾರವಿಲ್ಲದ ಲಂಗಮ್ಮ, ನೀವಾಯ್ತು ನಿಮ್ಮ ಯಜಮಾನ್ರ ಫೋಟೋ ಆಯ್ತು ಅನ್ಕೊಂಡು ಈ ಮನೆಯಲ್ಲಿ ಬಿದ್ದಿರೋ ಹಾಗಿದ್ರೆ ಬಿದ್ದಿರಿ, ಇಲ್ಲ ಅಂದ್ರೆ ನೀವು ಕೂಡ ಫೋಟೋ ಸೇರ್ಕೊಂಡ್ಬಿಡ್ತೀರಾ. ಅಲ್ಲಪ್ಪ, ಇಷ್ಟೆಲ್ಲ ಆದಾಯ ಮಾಡ್ತೀರಲ್ಲ, ನೀವು ಯಾರಪ್ಪ? ನೀವು ತಿಳ್ಕೊಂಡಿರೋ ಹಾಗೆ ನಾವಿಬ್ರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಲ್ಲ. ಇವಳು ಚಂಪಾ ಚಮೇಲಿ, ಐ ಆಮ್ ಪಾಂಡುರಂಗ ಗಂಡುಗಲಿ.